ಕಡೆ ರಾಮನವಮಿಯಂದೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ. ಕೇವಲ ರಾಮನಾಥೇಶ್ವರನ ದರ್ಶನ ಹಾಗೆ ಪೂಜೆ ಮಾತ್ರವಲ್ಲ, ಆ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಪರ್ವದ ಪ್ರಾರಂಭವನ್ನ ಕೂಡ ಮೋದಿ ಮಾಡಿದ್ದಾರೆ. ಪಂಬನ್ ರೈಲು ಸೇತುವೆ ಇದರ ಲೋಕಾರ್ಪಣೆಯ ಜೊತೆಗೆ ತಮಿಳುನಾಡಿಗೆ ಭರಪೂರ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚುನಾವಣೆಗೆ ಸಿದ್ಧವಾಗ್ತಾ ಇದೆ ತಮಿಳುನಾಡು. ಈ ಸಂದರ್ಭದಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಮಿಸಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ರು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಿಂದ ದೂರ ಉಳಿದಿದೆ. ಅಲ್ಲಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ವಿಚಾರದಲ್ಲೂ ಕೂಡ ರಾಜಕೀಯ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಎಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಮನವಮಿಯಂದೇ ಭಾರತಕ್ಕೆ ಬಿಗ್ ಗಿಫ್ಟ್. ಪಂಬನ್ ಸೇತುವೆ ಉದ್ಘಾಟಿಸಿದ ಪ್ರಧಾನಿ. ಕಾರ್ಯಕ್ರಮದಿಂದ ದೂರ ಉಳಿದ ಡಿಎಂಕೆ. ತಮಿಳುನಾಡು ಹಾಗೂ ಭಾರತದ ಜೊತೆಗೆ ಮೋದಿ ರಾಮನವಮಿಯಂದೇ ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ. ರಾಮೇಶ್ವರಂನ ದ್ವೀಪ ಮತ್ತು ಮುಖ್ಯ ಭೂಭಾಗದ ನಡುವೆ ರೈಲು ಸಂಪರ್ಕ ಒದಗಿಸುವ ಪಂಬನ್ ಸಮುದ್ರ ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಉದ್ಘಾಟಿಸಿದರು. ಈ ಸೇತುವೆ ಮಂಡಪ್ನಿಂದ ರಾಮೇಶ್ವರಂ ದ್ವೀಪಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಉಡುಪು ವೆಸ್ಟಿ ಧರಿಸಿದ ಪ್ರಧಾನಿ ಮೋದಿ ಪಂಬನ್ ಸೇತುವೆಯನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಇದರಿಂದಾಗಿ ಸಮುದ್ರದ ಮೂಲಕ ಹಾದು ಹೋಗುವ ದೊಡ್ಡ ಹಡಗುಗಳಿಗೆ ತೊಂದರೆಯಾಗದಂತೆ ರೈಲು ಸಂಚಾರವನ್ನ ಸುಗಮವಾಗಿ ನಿರ್ವಹಿಸಬಹುದು. ಪಂಬನ್ ವರ್ಟಿಕಲ್ ಸೇತುವೆಗೆ ಚಾಲನೆ ನೀಡಿದ್ದಕ್ಕೆ ಸಂತೋಷವಾಗಿದೆ. ಇದು ತಮಿಳುನಾಡು ಅಭಿವೃದ್ಧಿಗೆ ನಾಂದಿಯಾಗಿದೆ ಅಂತ ಮೋದಿ ಹೇಳಿದ್ದಾರೆ. ರೈಲು ಸಂಪರ್ಕ ಉತ್ತಮವಾದರೆ ಪ್ರವಾಸೋದ್ಯಮ ಮತ್ತು ವ್ಯಾಪಾರ ಚಟುವಟಿಕೆಗಳು ಇನ್ನಷ್ಟು ಹೆಚ್ಚಾಗಬಹುದು ಎಂಬ ನಿರೀಕ್ಷೆ ಇದೆ ಎಂದಿದ್ದಾರೆ. This bridge is India's first vertical lift railway sea bridge. Big ships will be able to sail under it. Trains will also be able to travel faster on it. I just flagged off a new train service and also a ship a short while ago. Once again, I congratulate the people of Tamil Nadu for this project. ಇದಲ್ಲದೆ ರಾಮೇಶ್ವರಂ ತಂಬಾರಂ ಎಕ್ಸ್ಪ್ರೆಸ್ನಿಂದ ಹೊಸ ರೈಲು ಸೇವೆಗಳಿಗೆ ಹಸಿರು ನಿಶಾನೆ ತೋರಿದ್ರು. ಅಲ್ಲದೆ ಹಲವು ರಸ್ತೆ ಕಾಮಗಾರಿಗಳಿಗೂ ಮೋದಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಬಳಿಕ ರಾಮನಾಥಪುರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು. ಇಂದಿನ ಕಾರ್ಯಕ್ರಮದಲ್ಲಿ ಆಡಳಿತ ಪಕ್ಷ ಡಿಎಂಕೆ ರಾಜಕೀಯ ಮೇಲಾಟ ಮಾಡಿದೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಲು ಬಂದಿದ್ರು. ಆದರೆ ಸಿಎಂ ಸ್ಟಾಲಿನ್ ಭಾಗವಹಿಸಲಿಲ್ಲ. ಬದಲಾಗಿ ತಮ್ಮ ಪ್ರತಿನಿಧಿಯನ್ನ ಕಳುಹಿಸಿಕೊಟ್ಟಿದ್ರು. ಈ ಮೂಲಕ ಡಿಎಂಕೆಗೆ ಅಭಿವೃದ್ಧಿಗಿಂತಲೂ ರಾಜಕೀಯವೇ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜಕೀಯವನ್ನ ಪಕ್ಕಕ್ಕಿಟ್ಟು ಈ ಭಾರತದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್ ಪಂಬನ್ ಬ್ರಿಡ್ಜ್ ಇದರ ವಿಶೇಷತೆ ಏನು ಅನ್ನೋದ್ರ ಕಡೆ ಗಮನ ಕೊಡೋಣ. ಸರಿಸುಮಾರು 2.08 ಕಿಲೋಮೀಟರ್ ಉದ್ದದ ಸೇತುವೆ ಇದು. 550 ಕೋಟಿ ವೆಚ್ಚದಲ್ಲಿ ಸೇತುವೆಯ ನಿರ್ಮಾಣ ಕಾರ್ಯವನ್ನು ಮಾಡಲಾಗಿದೆ. ಹಳೆ ಬ್ರಿಡ್ಜ್ ಇತ್ತು, ಅದರ ಪಕ್ಕದಲ್ಲೇ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿರೋದು. ಹಳೆ ಬ್ರಿಡ್ಜ್ ಸರಿಸುಮಾರು 100 ವರ್ಷಕ್ಕೂ ಹಳೆಯ ಬ್ರಿಡ್ಜ್, ಇನ್ಫ್ಯಾಕ್ಟ್ 108 ವರ್ಷಗಳ ಹಳೆಯ ಬ್ರಿಡ್ಜ್. ಹಾಗೆ ವರ್ಟಿಕಲ್ ಲಿಫ್ಟ್ ಈ ಒಂದು ಸುವಿಧಾ ಅದರಲ್ಲಿ ಇರಲಿಲ್ಲ. ಹೀಗಾಗಿ ಈ ನೂತನವಾಗಿ ನಿರ್ಮಾಣವಾಗಿರುವ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ನಿಂದ ರೈಲು ಜೊತೆಯಲ್ಲಿ ಹಡಗು ಎರಡೂ ಏಕಕಾಲದಲ್ಲಿ ಆಗದೆ ಹೋದರೂ ಕೂಡ ಒಂದೇ ಮಾರ್ಗದಲ್ಲಿ ಓಡಾಡುವಂತಹ ಸೌಲಭ್ಯವನ್ನು ಇದು ಕಲ್ಪಿಸ್ತಾ ಇದೆ. ಸಮುದ್ರದಿಂದ ಸರಿಸುಮಾರು 72.5 ಮೀಟರ್ ಎತ್ತರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. 100 ವರ್ಷಗಳ ಕಾಲ, ಬರೋಬ್ಬರಿ 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವಂತೆ ಸುರಕ್ಷಿತ ವಿನ್ಯಾಸದ ಜೊತೆಗೆ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಸೇತುವೆ ಮೇಲೆ
ಪ್ರತಿ ಗಂಟೆಗೆ 80 ಕಿಲೋಮೀಟರ್ ಸ್ಪೀಡ್ನಲ್ಲಿ ರೈಲು ಸಂಚಾರ ಮಾಡಬಹುದು. 17 ಮೀಟರ್ ಎತ್ತರಕ್ಕೆ ವರ್ಟಿಕಲಿ ಲಿಫ್ಟ್ ಆಗುತ್ತೆ ಈ ಸೇತುವೆ. ರೈಲ್ವೆ ಸಂಚಾರ ಇಲ್ಲದ ಸಂದರ್ಭದಲ್ಲಿ ಆ ಬ್ರಿಡ್ಜ್ನ ಕೆಳಗಡೆ ಹಡಗುಗಳು ಸಂಚಾರ ಮಾಡಲಿಕ್ಕೆ ಅನುವಾಗುವ ರೀತಿಯಲ್ಲಿ ಈ ಮಾದರಿಯ ಸೇತುವೆ ಭಾರತದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣವಾಗಿರೋದು. ಕೇವಲ ಪ್ರವಾಸಿಗರಿಗೆ ಮಾತ್ರವಲ್ಲ, ವಾಣಿಜ್ಯ ವಹಿವಾಟಿಗೂ ಕೂಡ ಈ ಬ್ರಿಡ್ಜ್ನಿಂದ ಸಾಕಷ್ಟು. ಮತ್ತೊಂದು ಕಡೆ ರಾಮನವಮಿಯಂದೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ. ಕೇವಲ ರಾಮನಾಥೇಶ್ವರನ ದರ್ಶನ ಹಾಗೆ ಪೂಜೆ ಮಾತ್ರವಲ್ಲ, ಆ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಪರ್ವದ ಪ್ರಾರಂಭವನ್ನು ಕೂಡ ಮೋದಿ ಮಾಡಿದ್ದಾರೆ. ಪಂಬನ್ ರೈಲು ಸೇತುವೆ ಇದರ ಲೋಕಾರ್ಪಣೆಯ ಜೊತೆಗೆ ತಮಿಳುನಾಡಿಗೆ ಭರಪೂರ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚುನಾವಣೆಗೆ ಸಿದ್ಧವಾಗ್ತಾ ಇದೆ ತಮಿಳುನಾಡು. ಈ ಸಂದರ್ಭದಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಮಿಸಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ರು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಿಂದ ದೂರ ಉಳಿದಿದೆ. ಅಲ್ಲಿಗೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳ ವಿಚಾರದಲ್ಲೂ ಕೂಡ ರಾಜಕೀಯ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಎಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಮನವಮಿಯಂದೇ ಭಾರತಕ್ಕೆ ಬಿಗ್ ಗಿಫ್ಟ್. ಪಂಬನ್ ಸೇತುವೆ ಉದ್ಘಾಟಿಸಿದ ಪ್ರಧಾನಿ. ಕಾರ್ಯಕ್ರಮದಿಂದ ದೂರ ಉಳಿದ ಡಿಎಂಕೆ. ತಮಿಳುನಾಡು ಹಾಗೂ ಭಾರತದ ಜೊತೆಗೆ ಮೋದಿ ರಾಮನವಮಿಯಂದೇ ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ. ರಾಮೇಶ್ವರಂನ ದ್ವೀಪ ಮತ್ತು ಮುಖ್ಯ ಭೂಭಾಗದ ನಡುವೆ ರೈಲು ಸಂಪರ್ಕ ಒದಗಿಸುವ ಪಂಬನ್ ಸಮುದ್ರ ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಉದ್ಘಾಟಿಸಿದ್ರು. ಈ ಸೇತುವೆ ಮಂಡಪ್ನಿಂದ ರಾಮೇಶ್ವರಂ ದ್ವೀಪಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಉಡುಪು ವೆಸ್ಟಿ ಧರಿಸಿದ ಪ್ರಧಾನಿ ಮೋದಿ ಪಂಬನ್ ಸೇತುವೆಯನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಇದರಿಂದಾಗಿ ಸಮುದ್ರದ ಮೂಲಕ ಹಾದು ಹೋಗುವ ದೊಡ್ಡ ಹಡಗುಗಳಿಗೆ ತೊಂದರೆಯಾಗದಂತೆ ರೈಲು ಸಂಚಾರವನ್ನ ಸುಗಮವಾಗಿ ನಿರ್ವಹಿಸಬಹುದು. ಪಂಬನ್ ವರ್ಟಿಕಲ್ ಸೇತುವೆಗೆ ಚಾಲನೆ ನೀಡಿದ್ದಕ್ಕೆ ಸಂತೋಷವಾಗಿದೆ. ಇದು ತಮಿಳುನಾಡು ಅಭಿವೃದ್ಧಿಗೆ ನಾಂದಿಯಾಗಿದೆ ಅಂತ ಮೋದಿ ಹೇಳಿದ್ದಾರೆ. ರೈಲು ಸಂಪರ್ಕ ಉತ್ತಮವಾದರೆ ಪ್ರವಾಸೋದ್ಯಮ ಮತ್ತು ವ್ಯಾಪಾರ ಚಟುವಟಿಕೆಗಳು ಇನ್ನಷ್ಟು ಹೆಚ್ಚಾಗಬಹುದು ಎಂಬ ನಿರೀಕ್ಷೆ ಇದೆ ಎಂದಿದ್ದಾರೆ. This bridge is India's first vertical lift railway sea bridge. Big ships will be able to sail under it. Trains will also be able to travel faster on it. I just flagged off a new train service and also a ship a short while ago. Once again, I congratulate the people of Tamil Nadu for this project. ಇದಲ್ಲದೆ ರಾಮೇಶ್ವರಂ ತಂಬಾರಂ ಎಕ್ಸ್ಪ್ರೆಸ್ನಿಂದ ಹೊಸ ರೈಲು ಸೇವೆಗಳಿಗೆ ಹಸಿರು ನಿಶಾನೆ ತೋರಿದ್ರು. ಅಲ್ಲದೆ ಹಲವು ರಸ್ತೆ ಕಾಮಗಾರಿಗಳಿಗೂ ಮೋದಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಬಳಿಕ ರಾಮನಾಥಪುರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು. ಇಂದಿನ ಕಾರ್ಯಕ್ರಮದಲ್ಲಿ ಆಡಳಿತ ಪಕ್ಷ ಡಿಎಂಕೆ ರಾಜಕೀಯ ಮೇಲಾಟ ಮಾಡಿದೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿ